ಮಾತಾಡೋ ಬುಲ್ಬುಲ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೊ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ವಿ, ಹಾಗೆ ಒಂದು ಶಾರ್ಟ್ ಕೂಡ ಮುಗಿಸ್ಕೊಂಡ್ಬಂದಿದ್ದೀರಾ. ಸೊ ಇವಾಗ ಇನ್ನೊಂದು ನಾನು ನಿಮ್ಗೊಂದು ಕೇಳಬೇಕು ಅಂದ್ಕೊಂಡೆ. ಇವಾಗ ಲೈಕ್ ನಿಮ್ಮ ಹೋಮ್ ಬ್ಯಾನರ್ಲಿ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ದರ್ಶನ್ ಅಂದರೆ ಈಗ ಬೇರೆ ಪ್ರೊಡ್ಯೂಸರು ಮಾಸ್ ಸಿನಿಮಾ ಮಾಡ್ತೀವಿ, ಬೇರೆ ಸಿನಿಮಾ ಮಾಡಲ್ಲ, ಹೆದರ್ತಾರೆ ಸ್ವಲ್ಪ. ಬಟ್ ಸಾರಥಿಯಿಂದ ಕಂಪ್ಲೀಟ್ ಆ ಇಮೇಜ್ ಚೇಂಜ್ ಆಗಿದೆ. ಈವನ್ ಫ್ಯಾಮಿಲಿ ಆಡಿಯನ್ಸ್, ಫೀಮೇಲ್ ಆಡಿಯನ್ಸ್ ಕೂಡ ವಾಚ್ ದರ್ಶನ್ ಮೂವಿ ಅಂತ. ಸೊ ಈ ಮೂವಿನ ನಿಮ್ಮ ಹೋಮ್ ಬ್ಯಾನರ್ ಮಾಡಬೇಕಾದ್ರೆ ನಿಮಗೆಲ್ಲೋ ಒಂದು ಕಡೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀನಲ್ವಾ? ಲೈಕ್ ದತ್ತ ಮಾಡಿದವರು, ದತ್ತ ಕೂಡ ಒಂದು ಎಕ್ಸ್ಪೆರಿಮೆಂಟ್, ಕಾಮಿಡಿ ಫಸ್ಟ್ ಟೈಮ್ ಮಾಡಿದೆ. ಆ ಥರ ಎಲ್ಲ ಥರದ ಪಾತ್ರ ಮಾಡೋಣ, ಒಂದೊಳ್ಳೆ ಎಂಟರ್ಟೈನ್ ಸಿನಿಮಾ ಮಾಡೋಣ. ಸೊ ಮತ್ತು ಇವಾಗ ಸ್ಟೋರಿ ಎಲ್ಲ ಎಷ್ಟೇ ಚೇಂಜ್ ಆಗಿದ್ರು ಆ್ಯಕ್ಚುಲಿ ಇವಾಗ ಒಂದು ಡಾರ್ಲಿಂಗ್ ಸಿನಿಮಾ ನೀವು ಮಾಡ್ಬೇಕು, ನಿಮಗೆ ಆ ಸಿನಿಮಾ ನೋಡಿರ್ತೀರ ಅಲ್ಲೇ ನಾವು ಹಿಂಗೆ ಹೇಳ್ತೀರ. ಅವಾಗ ಈಗ ಆ್ಯಕ್ಚುಲಿ ಇದು ರೀಮೇಕ್ ಸಿನಿಮಾದಲ್ಲಿ ಅದು ಬರಲ್ಲ. ಅದು ಆ ಥರ ಬಟ್ ಒಂದೇನಂದರೆ ತುಂಬ ನಮ್ಮ ಕಡೆಗೆ ಇಲ್ಲಿ ನಮ್ಮ ನೇಟಿವಿಟಿಗೆ ಏನು ಬೇಕು, ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ಗೆ ಏನು ಬೇಕು ಅದರ ಆ ಥರ ಮಾಡ್ತಾರೆ. ಸೊ ಇವಾಗ ಮೇನ್ ಹೇಳೋಕ್ಕೋದ್ರೆ ಸಾಕಷ್ಟು ಸಿನಿಮಾ ಮಾಡಿದ್ದೀರಾ ಅವ್ರ ಜೊತೆ ಫೈಟ್ ಎಲ್ಲ. ಬಟ್ ನಿಮಗೆ ಫಸ್ಟ್ ಟೈಮ್ ದರ್ಶನ್ ಅವ್ರನ್ನ ಈ ಥರ ಬೈಕ್ ರೈಡಿಂಗು, ಸ್ಟಂಟ್ಸು ಅದೆಲ್ಲ ತೋರಿಸ್ಬೇಕಾದ್ರೆ ಹೇಗೆ ಅನಿಸುತ್ತೆ ನಿಮಗೆ? ಯಾಕಂದರೆ ಅವ್ರಿಗೆ ಸೆಟ್ ಆಗೋದು ಅಂದರೆ ನನಗೂ ತಿರ್ಬೇಕಾದ್ರೆ ಕುದುರೆ ಒಂದೇ ಕುತ್ಕೊಂಡ್ರೆ ಅವ್ರ ಹೈಟ್ ಇದಕ್ಕೆ ಬೈಕ್ ಕೊಟ್ಟಿದ್ದೀರಾ. ನಂಬರ್ 1 ಆರಿಸ್ಬಿಟ್ರೆ ಅವರು ಏನೂ ಇದಿಲ್ಲ. ಬಟ್ ಫಸ್ಟ್ ಟೈಮ್ ಬೈಕ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂತಂದರೆ ನನ್ನ ಲೈಫ್ ಕ್ಯಾರಿಯರಲ್ಲಿ ಇವಾಗ ಏನು ನಾನು ಇಷ್ಟು ಸಿನಿಮಾ ಮಾಡಿದ್ದೀನೋ, ಆಮೇಲೆ ನಾನು ನೋಡಿರೋಂಥ ಸಿನಿಮಾದಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ರಿಚ್ ಆಗಿ ಬೈಕ್ ಸೀಕ್ವೆನ್ಸ್ ನಾವು ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ಧೂಮ್ ಅದು ಮಾಡಿರ್ಬೋದು, ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಸೌತಲ್ಲಿ ನಾನು ನೋಡಿದಂಗೆ ಇದು ಫಸ್ಟ್ ಟೈಮ್. ಜನಗಳಿಗೆ ಒಂದು ಥ್ರಿಲ್ ಆಗಿರುತ್ತೆ, ನೋಡಿದಾಗ ಥ್ರಿಲ್ ಅನಿಸ್ಬೇಕು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾಗ. ಇವಾಗೇನಂದರೆ ಹಳೆ ಬೈಕ್ ತಂದರೆ ನಮಗೂ ಅದೇನೋ ಒಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಡುತ್ತೆ, ಅದಾಗ್ಬಿಡುತ್ತೆ. ಬಟ್ ನಾವೆಲ್ಲ ಕೂತ್ಕೊಂಡು ದಿನಕರಾಗಲಿ, ನಮ್ಮ ಕವಿರಾಜ್ ಆಗಲಿ, ಮತ್ತು ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ಫಸ್ಟ್ ಈ ಥರ ಎಲ್ಲ ಬೈಕ್ಸ್ ಎಲ್ಲ ಇಟ್ಕೊಂಡು ಒಂದು ಮಾಡೋದಾರೆ ಹೊಸ ಬೈಕ್ಗಳೆಲ್ಲ ಇಟ್ಕೊಂಡು ಮಾಡೋಣ ಅಂತೇಳಿ ಟೋಟಲಿ ಡಿಫ್ರೆಂಟಾಗಿ ಫುಲ್ ಹೆವಿ ಖರ್ಚು ಮಾಡಿಸ್ತಾ ಇದ್ದೀನಿ. ನಾನು ಚೆನ್ನಾಗಿ ಮಾಡ್ತೀನಿ, ಅವರು ನನ್ನ ಮೇಲೆ ಇಟ್ಟರೆ ನಂಬಿಕೆ ಉಳಿಸ್ಕೊಳ್ತೀನಿ ಅನ್ನೋ ಒಂದು ಧೈರ್ಯ ಕೊಡ್ತೀನಿ ಸರ್. ಅದಕ್ಕೆ ನಾವು ಈಗ ಫೈಟ್ ಮಾಸ್ಟರ್ ಚೇಂಜ್ ಮಾಡ್ತೀವಿ. ಕಾರಣ ಏನಂದ್ರೆ ತುಂಬ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ತೆಲುಗು ಹೀರೋಯಿನ್ಗಳು ಬೇಕಾದ್ರೆ ಸಿಗ್ತಾರೆ, ಫೈಟ್ ಮಾಸ್ಟರ್ ರವಿ ವರ್ಮ ಅವ್ರು ಸಿಗ್ತಾಯಿಲ್ಲ. ಮಲಯಾಳಮ್ಮು, ತೆಲುಗು, ಕನ್ನಡ ಅವಾಗ ಒಂಥರ ಕನ್ನಡ ಈಗ ಒಂಥರ ಸೈಡ್ ಡಿಶ್ ಇದ್ದಂಗೆ ಆಗ್ಬಿಟ್ಟಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ ಏನಾದರೂ ಹೇಳ್ಕೊಳ್ಳಿ ಸರ್, ಕನ್ನಡ ಬಿಟ್ಟು ಹೋಗಲ್ಲ, ಅದೆಲ್ಲ ದರ್ಶನ್ ಬಿಟ್ಟು ಹೋಗಲ್ಲ ಅಷ್ಟಂತೂ ಗ್ಯಾರಂಟಿ ಕೊಡು. ಬಟ್ ಹಂಗಾರೆ ಇನ್ನೊಬ್ರು ಬೆಂಟು ಅಷ್ಟು ತರಬೇಕೀಗ ಅದಾಗೋದು ಇಲ್ವಲ್ಲ ಅಲ್ಲಿ. ಸರ್ ಓಕೆ. ಮತ್ತು ನಿಮ್ಗೆ ಯಾಕಂದರೆ ಸ್ಟಂಟ್ ಮಾಡ್ಸೋಕೆ ಇವ್ರ ಕೈಲಿ ಫೈಟ್ ಮಾಡ್ಸೋಕ್ಕೂ ಮತ್ತು ಇವಾಗ ಇದು ಮಾಡ್ಸೋಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ನಿಮ್ಗೊಂದು ಇಮ್ಯಾಜಿನೇಷನ್ ಇರುತ್ತೆ, ದರ್ಶನ್ ಸರ್ನ ಬೈಕಲ್ಲಿ ಈ ರೀತಿ ತೋರಿಸ್ಬೇಕು, ನಾನು ಅವ್ರ ಇಂಟ್ರೊಡಕ್ಷನ್ ಹೀಗಿರಬೇಕು ಅಂತ. ಸೊ ಅದಕ್ಕೆ ಯಾವ ರೀತಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಾ ಇದರಲ್ಲಿ? ಅಲ್ಲ ಇವ್ರ ಕೈಯಲ್ಲಿ ಏನು ಸ್ಟಂಟ್ ಮಾಡಿಸ್ತಾ ಇದ್ದೀರಾ ಏನಾರ? ಇವಾಗ ಆಲ್ರೆಡಿ ಒಂದು ಶಾರ್ಟ್ ಮಾಡಾಯಿತು, ಸ್ಟಾಪಿ ಬಂದು ಬ್ಯಾಗ್ ಫ್ರಂಟ್ ವೀಲ್ ಸ್ಟಾಪ್ ಆಗಿ ಬ್ರೇಕ್ ಹೊಡೆದು ರೊಟೇಟ್ ಆಗೋದು ಟೋಟಲಿ ಡಿಫ್ರೆಂಟ್. ಇದನ್ನು ಅಂದರೆ ದರ್ಶನ್ ಸರ್ನ ಇವಾಗವರೆಗೂ ನೀವು ಫೈಟಲ್ಲೂ ನೋಡಿದರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ, ಕಾರ್ಸಲ್ಲಿ ನೋಡಿದರೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ, ಅಥವಾ ಜಂಪಿಂಗ್ ಶಾರ್ಟ್ಸ್ಗಳಲ್ಲಿ ಬಿಲ್ಡಿಂಗಿಂದ ಜಂಪ್ ಮಾಡೋದಂತೂ ನೋಡೇ ಇದ್ದೀರಿ, ಎಲ್ಲ ಶಾರ್ಟ್ಸು ಮಾಡಿದ್ದಾರೆ. ಬಟ್ ಬೈಕಲ್ಲೂ ಅವ್ರು ಮಾಡಬಲ್ಲರು ಅನ್ನೋದನ್ನು ಇದೊಂದು ಸ್ಪೆಷಲ್ ಚಾಲೆಂಜ್. ಟೋಟಲಿ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನು ಅಂತ ಹೇಳಲಿಕ್ಕೆ ಇದಾಗುತ್ತೆ. ಬಟ್ ಅದೆಲ್ಲ ನಾನು ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಫ್ರಂಟ್ ವೀಲಿ, ಬ್ಯಾಕ್ ವೀಲಿ, ಸ್ಟಾಪ್ ಹೊಡಿತಾರೆ, ಆ ಥರದ್ದೆಲ್ಲ ಹೇಳಿದ್ರೆ ಆಡಿಯನ್ಸ್ ಅಷ್ಟು ಗೊತ್ತಾಗಲ್ಲ. ಬಟ್ ಟೋಟಲಿ ನೀವು ನೋಡಿದಾಗ ಒಂದು ಜನಗಳಿಗೆ ಥ್ರಿಲ್ ಕೊಡುತ್ತೆ. ಅಂದರೆ ದರ್ಶನ್ ಅಭಿಮಾನಿಗಳಿಗೆ ಯಾವುದೇ ಥರದ್ದು ಒಂದು ನಿರಾಸೆ ಇಲ್ಲದಂಗೆ ಒಂದು ಸ್ಪೆಷಲ್ ಟ್ರೀಟ್, ಇದೊಂಥರ ಬಿರಿಯಾನಿ ಇದ್ದಂಗೆ. ಇಲ್ಲ ಅವರೇ ಹೇಳಿದ್ರು ವೀಲಿ ಎಲ್ಲ ಹೊಡಿತಾ ಇದ್ರು ಮುಂಚೆ ಅಂತ. ಆ್ಯಕ್ಚುಲಿ ಅವ್ರಿಗೆ ಒಂದು ಬೈಕ್ ರೈಡ್ ಜಾಸ್ತಿ ಲಾಂಗ್ ರೈಡ್ ಎಲ್ಲ ಹೋಗ್ತಾ ಇರ್ತಾರೆ. ಸೊ ಬಟ್ ಇವತ್ತು ಈ ಬೈಕೆಲ್ಲ ಹೊಡೆದಾಗ ಹೇಗಿತ್ತು ಸರ್? ಚೆನ್ನಾಗಿದೆ ಆ್ಯಕ್ಚುಲಿ. ಡಾಟ್ ಅಂತೇಳಿ ಆಸ್ಟ್ರೇಲಿಯನ್ ಕಂಪ್ನಿ ಇದು, ಈಗ ಲಾಂಚ್ ಮಾಡ್ತಾ ಇದ್ದಾರೆ, ನಮಗೊಂದು ಸ್ಪಾನ್ಸರು ಮಾಡಿದ್ದಾರೆ. ಸ್ಪೋರ್ಟ್ಸ್ ಬೈಕ್ ಫಸ್ಟ್ ಟೈಮ್ ಅಂತ ಹೇಳ್ಬೋದು ಬೆಂಗಳೂರಲ್ಲಿ ಸ್ಪೋರ್ಟ್ಸ್ ಓಡಿಸೋರಿಗೆಲ್ಲ. ಇನ್ನು ಇದು ಆ್ಯಕ್ಚುಲಿ ಹೊರಗಡೆ ತುಂಬ ಕಮ್ಮಿ ಜನ ಹತ್ರ ಇರ್ಬೋದು, ಮೋಸ್ಟ್ಲಿ ಈಗ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ಫುಲ್ ಟೈಮ್ ಡಾಟ್. ಸೊ ಈವನ್ ಇನಾಗ್ರೇಷನ್ ನಿಮ್ಮ ಕಡೆಯಿಂದ ಆಗಿದೆ ಅಂತ ಹೇಳ್ಬೋದು, ಸ್ಕ್ರೀನ್ ಮೇಲೆ ಬಂದಿರೋದು ಸರ್. ಮತ್ತು ಸಾಂಗ್ಗಳ ಬಗ್ಗೆ ಬಂದರೆ ಆ್ಯಕ್ಚುಲಿ ಇವಾಗ ಯಾಕಂದರೆ ಪರ್ಟಿಕ್ಯುಲರ್ ಆಗಿ ಬುಲ್ಬುಲ್ ಏನಿದೆಯೋ ಒಂದು, ಈ ಬುಲ್ಬುಲ್ ಅನ್ನೋ ವರ್ಡು, ಸೊ ಅದನ್ನ ಸಿನಿಮಾದಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ? ಕವಿಗಳು ಹೇಳ್ತಾ ಇದ್ರು ಮಾತಾಡಿದಾಗ
ಫಸ್ಟ್ ಟೈಮ್ ಒಂದು ತಂದೆ ಮಗನ ಸೆಂಟಿಮೆಂಟಿಂದ ಹಿಡಿದು ಒಂದು ಕಾಮಿಕ್ ಆಗಿ ಮಾಡ್ತಿರೋಂಥ ಒಂದು ಸಾಂಗ್. ನೀವು ಮೋಸ್ಟ್ಲಿ ಅನ್ಕೋಬೋದು ಒಂದು 4 ದಿನ 5 ದಿನ ಅಂತ 10 ದಿನ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಒಂದು ಸಾಂಗ್ ಅದು ಹಂಗೆ ಇಲ್ಲ ತಂದೆ ಮಗನ ಸಾಂಗ್ ಅದು. ಸೊ ನಂದು ಅಂಬರೀಷ್ ಅವ್ರದ್ದು ಸಾಂಗ್ ಅದು. ಆಮೇಲೆ ಅವ್ರು ಕೂಡ ಡ್ಯಾನ್ಸ್ ಮಾಡಿಸೋದಕ್ಕೆ ಅದೇ ಥರ ಒಂದು ನಾರ್ಮಲ್ ಬೀಟ್ಸ್ ಇಟ್ಟು 6-8 ಬೀಟ್ಸ್ ಇಟ್ಟು ಸೊ ಅವರು ಕೂಡ ಡ್ಯಾನ್ಸ್ ಮಾಡಬೇಕು ವಿತ್ ಆಲ್ ಫಾರಿನ್ ಡ್ಯಾನ್ಸರ್ಸ್. ಅಪ್ಪಾಜಿಯವ್ರನ್ನ ಎಷ್ಟು ಯೂತ್ ಆಗಿ ಹೆಂಗೆ ತೋರಿಸ್ಬೋದು ಅಷ್ಟು ತೋರಿಸ್ಬೇಕಂತ ಅನ್ಕೊಂಡ್ಬಿಟ್ಟಿದ್ದೆ. ಫುಲ್ ಬೆಂಗಳೂರು ರೋಡ್ ಬೀದಿಲೆಲ್ಲ ಅಲ್ಬಿಡ್ತೀವಿ. ರೋಡ್ ಬೀದಿ ಅಂದ್ಕೊಳ್ಳಿ ಇವಾಗ ಫ್ಯಾನ್ಸ್ ಕೇಳಿಸ್ಕೊಳ್ತಾ ಇದ್ರೆ ರೆಡಿ ಆಗಿರ್ತಾರೆ ನೆಕ್ಸ್ಟ್ ಎಲ್ಲೆಲ್ಲಿ ಬರ್ಬೋದು ಅಂತ. ಪಬ್ಲಿಕ್ ಮಧ್ಯದಲ್ಲೇ ಶೂಟ್ ಮಾಡೋಣ. ಓಕೆ, ಪಬ್ಲಿಕ್ ಮಧ್ಯದಲ್ಲೇ ಆ ಸಾಂಗ್ನ ತೊಗೊಂಡು ಹೋಗ್ಬೇಕು ತಂದೆ ಮಗನ ಅಂತ. ಮೋಸ್ಟ್ಲಿ ಅದು ಕವಿರಾಜ್ ಅವ್ರು ಬರ್ದಿರೋದು. ಸೀನಿಯರ್ ಜೂನಿಯರ್ ಸಾಂಗ್ ಅಂದ್ಕೊಳ್ತೀನಿ ನಾನು ಆ್ಯಕ್ಚುಲಿ. ನಿಮ್ಮಿಬ್ಬರು ಒಂದು ಕ್ಯಾರೆಕ್ಟರೈಸೇಷನ್ ತೋರಿಸುವಂಥದ್ದು ಒಂದು ಫುಲ್ ಅದೆಲ್ಲ ಗೊತ್ತಾಗುತ್ತೆ. ಅಪ್ಪ ಮಗ ಹೇಗಿರ್ತಾರೆ ಅಂತ ಸಾಂಗ್ ನೋಡಿದ ಕೂಡ ಒಂದು ಫುಲ್ ಮೂವಿಲಿ ಗೊತ್ತಾಗುತ್ತೆ. ಸೊ ಅದು ಬಿಟ್ಟು ಬೇರೆ ಸಾಂಗ್ಗಳೆಲ್ಲ ಸರ್ ಹೇಗೆ? ಬೇರೆ ಸಾಂಗ್ಗಳು ಇನ್ನೆಲ್ಲ ಮೆಲೋಡಿ ಪ್ಲ್ಯಾನ್ ಮಾಡ್ತಾ ಇದ್ವಿ. ಇನ್ನೂ ಅಷ್ಟೇನು ಪ್ಲ್ಯಾನ್ ಇಲ್ಲ. ಇನ್ನು ಹರಿಕೃಷ್ಣ ಅವ್ರು ಹೆಂಗೆ ಕಳಿಸ್ತಾರೆ ನೋಡಬೇಕು. ಐ ಮೀನ್ ಈ ಬುಲ್ಬುಲ್ ಅನ್ನೋ ಟೈಟಲ್ನ, ಯಾಕಂದರೆ ನಾರ್ಮಲ್ ಆಗಿ ಬುಲ್ಬುಲ್ ಅನ್ನೋ ಟೈಟಲ್ಲು ಜೊತೆಗೆ ನೀವು ಇನ್ನೊಂದು ಅಂಬರೀಷ್ ಸರ್ ಇದ್ದಾರೆ ಅಂತ ಅಂದಮೇಲೆ ಅದು ಬುಲ್ಬುಲ್ ಮಾತಾಡೋಕ್ಕಿಲ್ಲ. ಈ ಸಿನಿಮಾ ಎಲ್ರಿಗೂ ಒಂದು ಒಳ್ಳೆ ಟ್ರೀಟ್ ಸಿನಿಮಾ ಅಂತ ಹೇಳ್ಬೋದು ನಾನು. ಸೊ ಅದನ್ನೇ ಏನೋ ಸಾಂಗ್ ಥರ ಯೂಸ್ ಮಾಡಿದ್ದೀರಾ ಸಿನಿಮಾದಲ್ಲಿ? ಏನು ಈ ಬುಲ್ಬುಲ್ ಅನ್ನೋ ವರ್ಡ್ನ ಆ್ಯಕ್ಚುಲಿ ಬುಲ್ಬುಲ್ ಮಾತಾಡೋಕ್ಕಿಲ್ವಾ ಅನ್ನೋದು 101% ಟೈಟ್ಲ್ ಇಟ್ಮೇಲೆ ನಾವು ಮಾಡದೇ ಇರ್ತೀವಿ. ಅದು ಅಂಬರೀಷ್ ಅವರಿಗೋಸ್ಕರ ಇರಲೇಬೇಕು ಅಂತ ಹೇಳ್ತಾರೆ. ಸರ್ ಮತ್ತು ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಓವರ್ ಆಗಿ ಸಿನಿಮಾ? ಯಾಕಂದರೆ ಇದು ಒಂದೇ ಅಲ್ವಾ, ಫುಲ್ ಸಿನಿಮಾದಲ್ಲೂ 5 ಫೈಟ್ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈ ನೆಕ್ಸ್ಟ್ ಫೈಟನ್ನು ಮಾಡ್ತಾ ಇದ್ದೀರಾ? ಯಾವ ಥರ ಪ್ಲಾನ್ಸ್ ಇದೆ, ಹೇಗೆ? ಸರ್ ನನಗೆ ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಹೇಳಿ ಅವಳು ಹೇಳಿದಂಗೆ ಟೋಟಲ್ ಚಾಲೆಂಜ್ ಜೊತೆ ಮಾಡಿದ್ರೆ ಚಾಲೆಂಜಿಂಗ್ ಆಗುತ್ತೆ. ಏನಂದ್ರೆ ಅಂಬರೀಷ್ ಸರ್ ಜೊತೆ ಮತ್ತು ದರ್ಶನ್ ಸರ್ ಇಬ್ಬರು ಜೊತೆ ಕಾಂಬಿನೇಷನ್ ಮಾಡ್ತಾ ಇರೋದು ನನಗೊಂದು ನನ್ನ ಲೈಫಲ್ಲಿ ಇದೊಂದು ಮೈಲಿಗಲ್ಲಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಎಕ್ಸ್ಪೆಕ್ಟೆಡ್ ಸಿನಿಮಾ ಕೂಡ ಆ್ಯಕ್ಚುಲಿ. ಇನ್ನೂ 5 ಫೈಟ್ ಕೂಡ ನಿಮ್ಮ ಕೈಲಿದೆ. ಸೊ ಅಲ್ಲಿ ಯಾವ ರೀತಿ ಪ್ಲಾನ್ಸ್ ಇದೆ, ಹೇಗೆ? ಟೋಟಲಿ ಒಂದೊಂದು ಸೀಕ್ವೆನ್ಸ್ ಡಿಫ್ರೆಂಟಾಗಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬೇರೆ ಹತ್ರ ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಖಂಡಿತ ಟೋಟಲಿ ಬುಲ್ಬುಲ್ ಅಂತ ಅಂದಾಗ ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಜನರಿಗೆ ಕಂಪ್ಲೀಟ್ ಓಪನಿಂಗಿಂದ ಎಂಡ್ ತನಕ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟು, ಈವನ್ ಮಾಸ್ ಪ್ರೇಕ್ಷಕರಿಗೆ ಮಾಸು, ಫ್ಯಾಮಿಲಿಯವ್ರಿಗೆ ಫ್ಯಾಮಿಲಿ. ಸೊ ಕೊನೆಯದಾಗಿ ಸರ್ ಗೊತ್ತು ಶೂಟಿಂಗಲ್ಲಿ ಡಿಸ್ಟರ್ಬ್ ಮಾಡ್ತಾಯಿದ್ದೀವಿ, ಹೇಗೆ ನೀವು ಹೋಗ್ಬೇಕು, ರವಿವರ್ಮ ಕೂಡ ಕಾಯ್ತಾ ಇದ್ದಾರೆ, ಟ್ರಾಲಿ ಹಾಕಿದ್ದಾರೆ. ಸೊ ಲಾಸ್ಟ್ ಕೊನೆಯದಾಗಿ ಏನು ಹೇಳ್ತೀರಾ? ಇಲ್ಲ, ಸೊ ಒಳ್ಳೆ ಸಿನಿಮಾ ಮಾಡ್ತೀವಿ, ಖಂಡಿತ ಒಳ್ಳೆ ಎಂಟರ್ಟೈನ್ ಕೊಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಲ್ ದ ಬೆಸ್ಟ್ ನಿಮ್ಮ ಬುಲ್ಬುಲ್ಗೆ. ಆದಷ್ಟು ಬೇಗ ಬರಲಿ ರವಿವರ್ಮ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬುಲ್ಬುಲ್ ಮಾತಾಡೋದು ಇನ್ನೂ ಸಾಕಷ್ಟಿದೆ. ಚಿತ್ರದ ನಿರ್ದೇಶಕರೆಲ್ಲ ಮಾತಾಡ್ತಾರೆ. ನೋಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.